ಸೊ ಹೈ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು 44,228 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳಿಗೆ ಅಪ್ಲೈಯನ್ನ ಮಾಡಿದ್ರಿ, ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಮುಖಾಂತರ ಒಂದು ಗುಡ್ ನ್ಯೂಸ್ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಿಮ್ಮ ಒಂದು ರಿಸಲ್ಟ್ಸ್ ಆಗಿರ್ಬೋದು, ನಿಮ್ಮ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ನಲ್ಲಿ ಬಹಳ ಒಂದು ದೊಡ್ಡದಾಗಿರುವಂತಹ ಒಂದು ಬದಲಾವಣೆಯನ್ನ ಈ ಬಾರಿ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಈ ಬಾರಿ ಬಹಳ ಒಂದು ಸಿಂಪಲ್ ಆಗಿ ಮಾಡುವುದಕ್ಕೆ ಹೋಗುತ್ತಿದ್ದಾರೆ. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಎರಡು ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಏನು ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಈ ಬಾರಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಆಬ್ವಿಯಸ್ಲಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳ ಬಗ್ಗೆ ಪ್ರಾಪರ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಇರುವುದಿಲ್ಲ. ಅಂದ್ರೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಗಳು ಅವರ ಬಳಿ ಇರಲ್ಲ. ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಅನ್ನ ಮಾಡ್ಕೊಂಡು ಹೋಗಿರ್ತೀರಿ. ಸೊ ಆ ಒಂದು ಟೈಮ್ ನಲ್ಲಿ ನಾವು ಯಾವ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಸ್ ಎ ಸಕ್ಸಸ್ಫುಲ್ ಆಗಿ ಮಾಡಿಸ್ಕೊಂಡು ಬರಬಹುದು. ಮತ್ತು ಇದಕ್ಕಿಂತ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಆಬ್ವಿಯಸ್ಲಿ ನಮ್ಮ ಒಂದು ಕರ್ನಾಟಕದಿಂದ ಈ ಬಾರಿ ಅಪ್ಲಿಕೇಶನ್ ನ ಹಾಕುವಂತಹ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಡೀಟೇಲ್ಸ್ ಅನ್ನ ತಾವು ತಪ್ಪು ಹಾಕಿರ್ತೀರಾ. ಇಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನಾದ್ರೂ ಒಂದು ರಿಜೆಕ್ಟ್ ಅನ್ನ ಮಾಡ್ತಾರ ಅಂತ ಒಂದು ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ. ಸೊ ಡೋಂಟ್ ವರಿ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾವುದೇ ರೀತಿಯಂತ ನಿಮಗೆ ಒಂದು ರಿಜೆಕ್ಟ್ ಅನ್ನ ಮಾಡುವುದಿಲ್ಲ. ತಾವೇನಾದ್ರೂ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಪ್ರಾಪರ್ ಆಗಿ ಸಬ್ಮಿಟ್ ಅನ್ನ ಮಾಡಿಲ್ಲ ಅಂದ್ರೆ, ತಮ್ಮ ಒಂದು ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಸಣ್ಣ ಪುಟ್ಟ ತಪ್ಪನ್ನ ಮಾಡಿದ್ರೆ ತಾವು ಇಲ್ಲಿ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಈ ಒಂದು ಫಾರ್ಮ್ ಅನ್ನ ತಾವು ಡಿಪಾರ್ಟ್ಮೆಂಟ್ ಗೆ ಕಳಿಸ್ಕೊಟ್ರೆ ಯಾವುದೇ ರೀತಿಯಂತಹ ಒಂದು ರಿಜೆಕ್ಟ್ ಅನ್ನ ತಮಗೆ ಇಲ್ಲಿ ಮಾಡುವುದಿಲ್ಲ. ಅದು ಯಾವ ಒಂದು ಫಾರ್ಮೆಟ್ ಏನು ಎಂಬುದರ ಬಗ್ಗೆ ಎರಡು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮುಖಾಂತರ ಬಹಳ ದೊಡ್ಡದಾಗಿರುವಂತಹ ಈಗ ನಾನು ಅಪ್ಡೇಟ್ ಅನ್ನ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಏನಿದೆ ತಾವು ಕಂಪ್ಲೀಟ್ ಆಗಿ ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳುವುದಿಲ್ಲ. ಖಂಡಿತವಾಗಿ ಈ ಒಂದು ಅಪ್ಡೇಟ್ ತಮಗೆ ಯೂಸ್ಫುಲ್ ಆದ್ರೆ ಮತ್ತು ಇದೇ ರೀತಿಯಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ತಾವು ಮುಂದೆ ಪಡಿತಾ ಇರಬೇಕು ಅಂದ್ರೆ ತಾವು ಚಾನೆಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋಬಹುದು ಮತ್ತು ಅದೇ ರೀತಿಯಾಗಿ ನೋಟಿಫಿಕೇಶನ್ ನ ತಾವು ಆನ್ ಅನ್ನ ಮಾಡ್ಕೋಬಹುದು. ಸೊ ಬನ್ನಿ, ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕಡೆ ನಾವು ಹೋಗೋಣ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಇದು ಒಂದು ಮೊದಲೇ ಒಂದು ನೋಟಿಫಿಕೇಶನ್ ಆದ್ರೆ ಮತ್ತೊಂದು ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಎರಡೂ ಒಂದು ನೋಟಿಫಿಕೇಶನ್ ನೋಡಬಹುದು ಅಫಿಷಿಯಲ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನೋಡಬಹುದು ಗವರ್ನಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ತಾವು ಡೇಟ್ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 16/8/2024. ಅಂದ್ರೆ ಮೊನ್ನೆ ಈ ಒಂದು ನೋಟಿಫಿಕೇಶನ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ಅಪ್ಲೋಡ್ ಅನ್ನ ಮಾಡಿದ್ದಾರೆ. ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಆದ ಒಂದು ಕಾರಣ ನಾನು ಮೊದಲೇ ಹೇಳಿದ್ದೀನಿ, ಯಾವುದಾದ್ರೂ ಒಂದು ಲೇಟೆಸ್ಟ್ ಆಗಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ಬಹಳ ಬೇಗ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ಅಂತ ಒಂದು ಮಾತನ್ನ ಕೊಟ್ಟಿದ್ದೆ. ಸೊ ಅದೇ ಒಂದು ಕಾರಣದಿಂದಾಗಿ ಈ ಒಂದು ಅಪ್ಡೇಟ್ ಕೂಡ ನಾನು ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ಒಂದು ಪಾಯಿಂಟ್ ಅನ್ನ, ಪ್ರತಿ ಒಂದು ಅಪ್ಡೇಟ್ ಅನ್ನ ತಾವು ಮಿಸ್ ಮಾಡ್ಕೊಂಡಿದ್ದೀರಾ. ತಾವು ಇಲ್ಲಿ ನೋಡಿದ್ರೆ ಪ್ರತಿಯೊಬ್ಬರ ಒಂದು ಕ್ಲಾರಿಟಿ ಅನ್ನೋದು ಖಂಡಿತವಾಗಿ ಇಲ್ಲಿ ಆಗೇ ಆಗುತ್ತೆ. ಇಲ್ಲಿ GDS ಆನ್ಲೈನ್ ಎಂಗೇಜ್ಮೆಂಟ್ ಪ್ರೋಸೆಸ್ ಶೆಡ್ಯೂಲ್ ಟು ಜುಲೈ 2024 ಅಂದ್ರೆ 44,228 ಒಂದು ವೇಕೆನ್ಸಿಗಳ ಬಗ್ಗೆ ಇಲ್ಲಿ ಒಂದು ಮಾತಾಡ್ತಿದ್ದಾರೆ. ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ರೆ ಒಂದು SOP ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಒಂದು ಎಂಟೈರ್ ಒಂದು ಸೆಲೆಕ್ಷನ್ ಪ್ರೋಸೆಸ್ ಆಗಿರ್ಬೋದು, ನಿಮ್ಮ ಒಂದು ರಿಸಲ್ಟ್ಸ್ ಆಗಿರ್ಬೋದು, ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಬದಲಾವಣೆಯನ್ನ ಆಸ್ ಎ SOP ಮುಖಾಂತರ ತಮಗೆ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಡುವುದಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಪ್ರೀ ಎಂಗೇಜ್ಮೆಂಟ್ ಸ್ಟೇಜ್ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಒಂದು ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ VOD ಬೈ ದ ವೆರಿಫೈಂಗ್ ಅಥಾರಿಟಿ ಅಂಡ್ ಆಫರ್ ಆಫ್ ದ ಪ್ರೊವಿಷನಲ್ ಎಂಗೇಜ್ಮೆಂಟ್. ಅಂದ್ರೆ ಒಂದು VOD ಅಂದ್ರೆ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು ಮೊದಲನೆಯ ಒಂದು ಪ್ರೀ ಎಂಗೇಜ್ಮೆಂಟ್ ಸ್ಟೇಜ್ ಆಗುತ್ತೆ. ಆದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಅನ್ನ ಮಾಡೋದಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದೇನಿದೆ ಅದು ಬಹಳ ಒಂದು ಮೊದಲೇ ಒಂದು ಸ್ಟೇಜ್ ನಿಮ್ಮದು ಆಗಿರುತ್ತೆ. ನಂತರ ಇಲ್ಲಿ ಒಂದು
ಜಾಯ್ನಿಂಗ್ ಪ್ರೋಸೆಸ್ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಒಂದು ಜಾಯ್ನಿಂಗ್ ಪ್ರೋಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಇಲ್ಲಿ ತಮಗೆ ಬೇಸಿಕ್ ಆಗಿರುವಂತಹ 3 ದಿನ ನಿಮಗೆ ಒಂದು ಟ್ರೈನಿಂಗ್ ಅನ್ನ ತಮಗೆ ಇಲ್ಲಿ ಪ್ರೊವೈಡ್ ಅನ್ನ ಮಾಡ್ತಾರೆ. ಆಫ್ಟರ್ ದಟ್ ತಮಗೆ ಆರ್ಡರ್ ಆಫ್ ಪ್ರಾವಿಷನಲ್ ಎಂಗೇಜ್ಮೆಂಟ್ ಅಂದ್ರೆ ನಿಮಗೆ ಒಂದು ಆಫರ್ ಲೆಟರ್ ಮುಖಾಂತರ ತಮಗೆ ಇಲ್ಲಿ ಒಂದು ಜಾಯ್ನಿಂಗ್ ಅನ್ನೋದು ತಮಗೆ ಇಲ್ಲಿ ಮಾಡ್ಕೊಂತಾರೆ. ಹಂಗೆ ತಾವು ಅಬ್ಸರ್ವ್ ಅನ್ನ ಮಾಡ್ಕೊಂಡು ಹೋದ್ರೆ ಇದೇ ಒಂದು ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಫಿಸಿಕಲ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ ಪ್ರೋಸೆಸ್ ವೇರ್ ವಿಎ ಅಂದ್ರೆ ಏನು ಒಂದು ವೆರಿಫೈಯಿಂಗ್ ಅಥಾರಿಟಿ ಮತ್ತು ಇಎ ಎಂಗೇಜಿಂಗ್ ಅಥಾರಿಟಿ ಆರ್ ಸೇಮ್ ಡಿವಿಷನಲ್ ಹೆಡ್ ಇನ್ ಕೇಸ್ ಆಫ್ ಬಿಪಿಎಂ. ಸಪೋಸ್ ತಾವೇನಾದ್ರೂ ಬಿಪಿಎಂ ಎನ್ನುವಂತಹ ಒಂದು ಪೋಸ್ಟ್ ಗೆ ಸೆಲೆಕ್ಷನ್ ಆದ್ರೆ ಇಲ್ಲಿ ಈ ಒಂದು ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಡಿವಿಷನ್ ಹೆಡ್ ಕಡೆಯಿಂದ ತಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಸಪೋಸ್ ತಾವೇನಾದ್ರೂ ಬಿಪಿಎಂ ಗೆ ಸೆಲೆಕ್ಷನ್ ಆಗದಿರಾ ಎಬಿಪಿಎಂ ಎನ್ನುವಂತಹ ಒಂದು ಪೋಸ್ಟ್ ಗೆ ಮತ್ತು ಡಾಕ್ ಸೇವಕ್ಗೆ ತಾವೇನಾದ್ರೂ ಸೆಲೆಕ್ಷನ್ ಆದ್ರೆ ಇದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸಬ್ ಡಿವಿಷನಲ್ ಹೆಡ್ ಕಡೆಯಿಂದ ತಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ಬಾರಿ ತಮಗೆ ನಡೆಯುತ್ತೆ. Provisional for uploading of undertaking in case of abstention of the candidature due to the minor spelling errors. ಅಂದ್ರೆ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ನೇಮ್ ಆಗಿರಬಹುದು, ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಮ್ಯಾಚಿಂಗ್ ಆಫ್ ಫುಲ್ ನೇಮ್ ಆಫ್ ಕ್ಯಾಂಡಿಡೇಟ್ಸ್ ಅಂಡ್ ಆರ್ ಫಾದರ್ ಆರ್ ಮದರ್ ನೇಮ್ ಎಕ್ಸೆಟ್ರಾ ಅಂತ ಒಂದು ಕೊಟ್ಟಿದ್ದಾರೆ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಇನ್ನೂ ಬಹಳಷ್ಟು ತಾವೇನಾದ್ರೂ ಒಂದು ಸಣ್ಣ ಪುಟ್ಟವಾಗಿರುವಂತಹ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದರೆ ಇಲ್ಲಿ ಈ ಆನ್ಲೈನ್ ಅಪ್ಲಿಕೇಶನ್ ವಿಸ್ ಡಸ್ ನಾಟ್ ಎಫೆಕ್ಟ್ ದಿ ಮೆರಿಟ್ ಲಿಸ್ಟ್ ಅಂತ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಈ ರೀತಿಯಾಗಿರುವಂತಹ ತಾವೇನಾದ್ರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ ಯಾವುದೇ ರೀತಿಯಂತಹ ಒಂದು ಎಫೆಕ್ಟ್ ಬೀಳುವುದಿಲ್ಲ. ತಮ್ಮ ಒಂದು ನೇಮ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ ಮೆರಿಟ್ ಲಿಸ್ಟ್ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಪ್ರಾಬ್ಲಮ್ ಬರುವುದಿಲ್ಲ ಅಂತ ಈ ಒಂದು ನೋಟಿಫಿಕೇಶನ್ ಮುಖಾಂತರ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ದ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಆರ್ ಅಲೌಡ್ ಟು ಟೋಟಲ್ ಆಫ್ 15 days period of the submit the documents for the verification from the date of shortlist of the candidates. ಅಂದ್ರೆ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಪ್ರತಿಯೊಬ್ಬರು ಗೊತ್ತೇ ಇದೆ ಇಲ್ಲಿ ತಮಗೆ 15 ದಿನ ತಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅನ್ನೋದು ತಮಗೆ ಒಂದು ಟೈಮ್ ಅನ್ನ ಕೊಡ್ತಾರೆ. ಓಕೆನಾ? ದ ಡೇಟ್ ಬೈ ವಿಚ್ ದ ಕ್ಯಾಂಡಿಡೇಟ್ ಇಸ್ ರಿಕ್ವೈರ್ಡ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್ ಇಸ್ ಮೆನ್ಷನ್ ಇನ್ ದ ಇಮೇಲ್ SMS ಟು ಬಿ ಸೆಂಟ್ ಟು ದ ಕ್ಯಾಂಡಿಡೇಟ್ಸ್ ಥ್ರೂ ದ ಪೋರ್ಟಲ್ ಅಂತ ಮೆನ್ಷನ್ ಅನ್ನ ಮಾಡಿದ್ದಾರೆ. ಸೆಲೆಕ್ಷನ್ ಅನ್ನ ಆಗಿದ್ದು ಒಂದು ಇಮೇಲ್ ಮುಖಾಂತರ SMS ಮುಖಾಂತರ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು ಅಂತಹ ತಮಗೆ ಒಂದು ಅಪ್ಡೇಟ್ ಅನ್ನ ಬಹಳ ಬೇಗ ಇಲ್ಲಿ ಒಂದು ಕೊಡ್ತಾರೆ. ಇಲ್ಲಿ the candidates of the shortlist candidates in such cases will be automatically cancelled ಅಂತ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಯಾರೆಲ್ಲ ಈ ಒಂದು 15 ದಿನದ ಒಂದು ಒಳಗಡೆ ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ತಾವು ಏನು ಮಾಡುವುದಿಲ್ಲ, ಡಾಕ್ಯುಮೆಂಟ್ಸ್ ಏನೋ ಒಂದು ಸಬ್ಮಿಟ್ ಅನ್ನ ಮಾಡುವುದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾನ್ ಟರ್ನ್ ಅಪ್ ಎನ್ನುವಂತಹ ಒಂದು ಏನೋ ಒಂದು ಅಪ್ಡೇಟ್ ಅನ್ನ ಕೊಟ್ಟು ತಮಗೆ ಈ ಒಂದು ಶಾರ್ಟ್ ಲಿಸ್ಟ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮಗೆ ಇಲ್ಲಿ ಒಂದು ಹೊರಗಡೆಯನ್ನ ಮಾಡ್ತಾರೆ. ಅಂದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಈ ಬಾರಿ ತಮಗೆ ಒಂದು ಕ್ಯಾನ್ಸಲ್ ಅನ್ನ ಈ ಬಾರಿಯನ್ನ ಮಾಡ್ತಾರೆ. ಸೊ ಅದೇ ಒಂದು ಕಾರಣದಿಂದಾಗಿ ಪ್ರತಿಯೊಬ್ಬರು 15 ದಿನದ ಒಂದು ಒಳಗಡೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಬಾರಿ ತಾವು ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಓಕೆನಾ? ಈ ಕೆಳಗಡೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು 2 sets ಆಫ್ ಸೆಲ್ಫ್ ಅಟ್ಯಾಚ್ಡ್ ಫೋಟೋ ಕಾಪೀಸ್ ಅನ್ನ ತಾವು ಮಾಡಿಕೊಂಡು ಈ ಬಾರಿ ತಾವು ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಆಬ್ವಿಯಸ್ಲಿ ಮೊದಲನೇ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಒಂದು ಮಾರ್ಕ್ ಶೀಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಐಡೆಂಟಿಟಿ ಪ್ರೂಫ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕು. ಐಡೆಂಟಿಟಿ ಪ್ರೂಫ್ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಐಡೆಂಟಿಟಿ ಪ್ರೂಫ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನೋಡಿ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಜನರಲ್ ಅನ್ನುವಂತಹ ಒಂದು ಕ್ಯಾಟಗರಿಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುವುದಿಲ್ಲ. ಮಿಕ್ಕಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಟಗರಿಗೆ ಇಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಬಹಳ ಒಂದು ಕೇರ್ಫುಲ್ ಆಗಿ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಈ ಬಾರಿ ಏನೋ ಒಂದು ಸಬ್ಮಿಟ್ ಅನ್ನ ಮಾಡಿ. ಯಾರೆಲ್ಲ ಒಂದು PWD ಒಂದು ಕ್ಯಾಟಗರಿಗೆ ಸೇರಿದಿರಿ ಅವರು ಒಂದು PWD ಒಂದು ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಅನ್ನ ಮಾಡಿ. ಅದೇ ರೀತಿಯಾಗಿ EWS ನ ಒಂದು ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಅನ್ನ ಮಾಡಿ. ತಾವೇನಾದ್ರೂ ಟ್ರಾನ್ಸ್ಜೆಂಡರ್ ಗೆ ತಾವೇನಾದ್ರೂ ಸೇರಿದರೆ ಈ ಒಂದು ಟ್ರಾನ್ಸ್ಜೆಂಡರ್ ನ ಒಂದು ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಅನ್ನ ಮಾಡಿ. ಇಲ್ಲಿ ಡೇಟ್ ಆಫ್ ಬರ್ತ್ ಪ್ರೂಫ್ ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಈ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಗೆ ಸಂಬಂಧಪಟ್ಟಂತಹ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತಾ ಅಂದ್ರೆ ಏನು ಬೇಕಾಗುದಿಲ್ಲ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲೇ ಮೆನ್ಷನ್ ಅನ್ನ ಮಾಡಿದ್ರೆ
ಇದಕ್ಕೆ ತಾವು ಯಾವುದೇ ರೀತಿಯಂತಹ ಒಂದು ಸಪರೇಟ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ಕೊನೆಯದಾಗಿ ನಿಮ್ಮ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ತಾವು ಈ ಬಾರಿ ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ನಿಮ್ಮ ಒಂದು ಹತ್ತಿರದ ಗವರ್ನಮೆಂಟ್ ಹಾಸ್ಪಿಟಲ್ಗೆ ತಾವು ವಿಸಿಟ್ ಅನ್ನ ಮಾಡಿ ಅಲ್ಲಿ ತಾವು ಹೋಗಿ ಏನೋ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಏನೋ ಒಂದು ರೆಡಿಯನ್ನ ಮಾಡಿಕೊಂಡು ಸಬ್ಮಿಟ್ ಅನ್ನ ತಾವು ಮಾಡುವುದಕ್ಕೆ ಪ್ರಯತ್ನವನ್ನ ಮಾಡಿ. ಸ್ನೇಹಿತರೆ, ಇದರ ಒಂದು ಜೊತೆಗೆ ಬಹಳ ಒಂದು ಮುಖ್ಯವಾಗಿ ಬಹಳಷ್ಟು ಒಂದು ಕಮೆಂಟ್ಸ್ ನಾನು ಅಬ್ಸರ್ವ್ ಅನ್ನ ಮಾಡಿದ್ದೀನಿ. ಬ್ರದರ್, ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನನ್ನ ಒಂದು ಆಧಾರ್ ನಂಬರ್ ಅನ್ನೋದು ನಾನು ಹಾಕಿಲ್ಲ. ಆಧಾರ್ ನಂಬರ್ ಅನ್ನ ಹಾಕಿದ್ರು ಕೂಡ ನಾನು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಹಾಕಿಲ್ಲ, ಒಂದು ರಾಂಗ್ ಆಗಿರುವಂತಹ ಒಂದು ಆಧಾರ್ ನಂಬರ್ ಅನ್ನ ಹಾಕಿದ್ದೀನಿ. ಇದೇನಾದ್ರೂ ಒಂದು ರಿಸಲ್ಟ್ಸ್ ಅನ್ನ ರಿಲೀಸ್ ಅನ್ನ ಮಾಡೋದಕ್ಕೆ ಒಂದು ಎಫೆಕ್ಟ್ ಆಗುತ್ತಾ ಅಂದ್ರೆ ಸ್ನೇಹಿತರೆ, ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಆಧಾರ್ ಇಸ್ ನಾಟ್ ಮ್ಯಾಂಡೇಟರಿ ಇನ್ ದ ಫೀಲ್ಡ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ದೇರ್ಫೋರ್ ದ ಸೇಮ್ ಇಸ್ ನಾಟ್ ಬಿ ಇನ್ಸ್ಟೆಡ್ ಆಫ್ ಅಟ್ ದ ಟೈಮ್ ಆಫ್ VOD ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ತಾವೇನಾದ್ರೂ ಆಧಾರ್ ಕಾರ್ಡ್ ಅನ್ನ ಹಾಕಿದ್ರು ಹಾಕದೇ ಇದ್ರು, ಸಪೋಸ್ ಹಾಕಿ ಏನಾದ್ರೂ ಒಂದು ರಾಂಗ್ ಆಗಿರುವಂತಹ ಒಂದು ನಂಬರ್ ಅನ್ನ ಹಾಕಿದ್ರು ಕೂಡ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಯಾವುದೇ ರೀತಿಯಂತಹ ಒಂದು ಎಫೆಕ್ಟ್ ಆಗುವುದಿಲ್ಲ. ಓಕೆ, ನಮ್ ಫೀಡಿಂಗ್ ಆಫ್ ಇನ್ಕರೆಕ್ಟ್ ಆಧಾರ್ ಡೀಟೇಲ್ಸ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಇಸ್ ನೌ ಬಿಯರಿಂಗ್ ಆನ್ ದ VOD ಅಂಡ್ ದ ಅಪ್ಲಿಕೇಶನ್ ಇಸ್ ನಾಟ್ ಬಿ ರಿಜೆಕ್ಟೆಡ್ ಆನ್ ದಿಸ್ ಗ್ರೌಂಡ್ ಲೆವೆಲ್ ಅಲೋನ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಇದರ ಬಗ್ಗೆ ತಾವು ಯಾವುದೇ ರೀತಿಯಂತಹ ಒಂದು ತಲೆಯನ್ನ ಕೆಡಿಸ್ಕೋಬೇಡಿ. ದ ಕ್ಯಾಂಡಿಡೇಟ್ಸ್ ರಿಪೋರ್ಟ್ ವಿತ್ ಸಮ್ ಆಫ್ ದ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ ಆರ್ ಆಫ್ ದಿ ಡಾಕ್ಯುಮೆಂಟ್ಸ್ ಆರ್ ನಾಟ್ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಆಫ್ ದೇರ್ ಮಿಸ್ಮ್ಯಾಚ್ ಇನ್ ದ ಎಂಟೈರ್ ಫೀಲ್ಡ್ ಇನ್ ಆನ್ಲೈನ್ ಅಪ್ಲಿಕೇಶನ್ಸ್ ಅಂಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾಟ್ ಎಫೆಕ್ಟಿಂಗ್ ದ ಮೆರಿಟ್ ಲಿಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸಪೋಸ್ ಏನು ಇವಾಗ ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಈ ಬಾರಿ ಏನೋ ಒಂದು ಸಬ್ಮಿಟ್ ಅನ್ನ ಮಾಡಿ ಅಂತ ನಾನು ಏನು ಹೇಳಿದ್ದೆ, ಆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಆಸ್ ಎ ಒಂದು ಫಾರ್ಮೆಟ್ ಅಲ್ಲಿ ತಾವೇನಾದ್ರೂ ಒಂದು ಸಬ್ಮಿಟ್ ಅನ್ನ ಮಾಡಿಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಪ್ರಾಪರ್ ಆಗಿ ತಾವು ಸಬ್ಮಿಟ್ ಅನ್ನ ಮಾಡಿಲ್ಲ ಅಂದ್ರೆ ಈ ಒಂದು ಟೈಮ್ ನಲ್ಲಿ ಕೂಡ ತಮ್ಮ ಒಂದು ಮೆರಿಟ್ ಲಿಸ್ಟ್ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ ಒಂದು ಎಫೆಕ್ಟ್ ಆಗುವುದಿಲ್ಲ. ಓಕೆನಾ? ಇನ್ ಕೇಸ್ ಆಫ್ ನಾನ್ ಅವೈಲಬಿಲಿಟಿ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಅಂಡ್ ಅಂಡರ್ಟೇಕಿಂಗ್ ಫ್ರಮ್ ದ candidates are annexure 3 to be taken and uploaded in the portal. In such cases, the shortlist candidates subject to verification of other documents will be provisionally selected and will require to submit the certificate in the prescribed format within 15 days. ಇಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಇಲ್ಲಿ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ, ಸಿಂಪಲ್ ಆಗಿ ಮಾಡಿದ್ದಾರೆ. ತಾವು DV ಅನ್ನ ಮಾಡಕ್ಕೆ ತಾವು ಏನ್ ಹೋಗ್ತೀರಾ ಆ ಒಂದು ಸಂದರ್ಭದಲ್ಲಿ ಹೇಳಿದ್ರಲ್ಲ, ಡಾಕ್ಯುಮೆಂಟ್ಸ್ ಅನ್ನ ತಾವೇನಾದ್ರೂ ಮಿಸ್ ಅನ್ನ ಮಾಡ್ಕೊಂಡು ಹೋಗಿದ್ರೆ ಒಂದು ಫಾರ್ಮೆಟ್ ಅಲ್ಲಿ ತಾವೇನಾದ್ರೂ ಸಬ್ಮಿಟ್ ಅನ್ನ ಮಾಡಿಲ್ಲ ಅಂದ್ರೆ ಇಲ್ಲಿ ತಾವು ನೋಡಬಹುದು ವಿತ್ ಇನ್ 15 days from the date of offer of provisional engagement pre-offer before the engaging authority ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ತಾವು ಈ ರೀತಿಯಾಗಿರುವಂತಹ ಒಂದು ತಪ್ಪನ್ನ ಮಾಡಿದ್ರೆ ತಮಗೆ ಒಂದು ಆಫರ್ ಲೆಟರ್ ಅನ್ನ ಕೊಡುವಂತಹ ಒಂದು ಮುಂಚೆ ತಾವು ತಮಗೆ ಒಂದು 15 ದಿನ ನಂತರ ತಮಗೆ ಒಂದು ಎಕ್ಸ್ಟ್ರಾ ಒಂದು ಟೈಮ್ ಅನ್ನ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಿಸ್ ಮಾಡಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ತಾವು ಮಾಡಬಹುದು. ಹಾಗಂತ ದಯವಿಟ್ಟು ತಾವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಮಿಸ್ ಅನ್ನ ಮಾಡ್ಕೊಂಡು ಹೋಗ್ಬೇಡಿ. ಫಸ್ಟ್ ಟೈಮೇ ತಾವೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ತೀರಾ ಅದೇ ಒಂದು ಸಂದರ್ಭದಲ್ಲಿ ಆಸ್ ಎ ಸಕ್ಸಸ್ಫುಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡಿಕೊಂಡು ತಾವು ಬರಬೇಕು. ಇನ್ ಕೇಸ್ ಆಫ್ ಮಿಸ್ ಮ್ಯಾಚ್ ಆಫ್ ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ ನೇಮ್, ಮದರ್ ನೇಮ್ ಎಕ್ಸೆಟ್ರಾ, ಮೈನರ್ ಎರರ್ಸ್ ಇನ್ ದ ನೇಮ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್, ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಫಾದರ್ ನೇಮ್, ಅಡ್ರೆಸ್, ಏನೋ ಒಂದು ಮದರ್ ನೇಮ್, ಈ ರೀತಿಯಾಗಿರುವಂತಹ ಒಂದು ಸಣ್ಣ ಪುಟ್ಟ ತಾವೇನಾದ್ರೂ ಇಲ್ಲಿ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಆಬ್ವಿಯಸ್ಲಿ ತಾವು ಇಲ್ಲಿ ಒಂದು ಫಾರ್ಮೆಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ ಡಿಪಾರ್ಟ್ಮೆಂಟ್ ಗೆ. ಫಾರ್ ಎಕ್ಸಾಂಪಲ್ ಆಗಿ ನೋಡಬಹುದು, ತಾವು ನಿಮ್ಮ ಒಂದು ಒರಿಜಿನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಸುಶೀಲ್ ಅಂತ ಬರಿ ಇರುತ್ತೆ, ಬಟ್ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಸುಶೀಲ್ ಗುಪ್ತಾ ಅಂತ ಹಾಕಿರ್ತೀರಾ. ಅಮಿತ್ ಅಗರ್ವಾಲ್ಗೆ ಇಲ್ಲಿ ಸ್ಪೆಲ್ಲಿಂಗ್ ಏನೋ ಒಂದು ಮಿಸ್ಟೇಕ್ಸ್ ಮಾಡಿ ಅಮಿತ್ ಅಗರ್ವಾಲ್ ಅಂತ ಇಲ್ಲಿ ನೋಡಬಹುದು ಡಬಲ್ G ಅನ್ನ ಹಾಕಿದ್ರಿ. ಇಲ್ಲಿ ಒಂದು ಒರಿಜಿನಲ್ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಕೇವಲ ಒಂದು ಸಿಂಗಲ್ G ಇದೆ. ಅದೇ ರೀತಿ ನಿರ್ಮಲಾ ದೇವಿಗೆ ನಿರ್ಮಲಾ ರಾಣಿ ಅಂತ ತಾವು ಈ ರೀತಿಯಾಗಿರುವಂತಹ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿರ್ತೀರಿ. ಸೊ ಈ ಒಂದು ಮಿಸ್ಟೇಕ್ಸ್ ಅನ್ನ ತಾವು ಮಾಡಿದ್ರೆ ಯಾವುದೇ ರೀತಿಯಂತ ಇಲ್ಲಿ ತಾವು ತಲೆ ಕೆಡಿಸಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ. ಇದಕ್ಕೆ ಬಹಳ ಒಂದು ಸಿಂಪಲ್ ಆಗಿರುವಂತಹ ತಾವು ಕೆಲಸನ ತಾವು ಇಲ್ಲಿ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ತಮ್ಮ ಒಂದು ಜಾಯಿನಿಂಗ್ ಪ್ರೊಸೆಸ್ ಬಗ್ಗೆನೂ ಕೂಡ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಮೊದಲನೇದಾಗಿ ತಾವು ಕ್ಯಾಂಡಿಡೇಟ್ಸ್ ಟರ್ನ್ ಆಫ್ ಸ್ಟೇಟಸ್ ಬೈ ಎಂಗೇಜ್ಮೆಂಟ್ ಅಥಾರಿಟಿ ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ತಾವು ಪ್ರಾಪರ್ ಆಗಿ ಸಬ್ಮಿಟ್ ಅನ್ನ ಮಾಡಬೇಕು. ಒಂದು ಫಿಸಿಕಲ್ ವೆರಿಫಿಕೇಶನ್ ಗೆ ತಾವು ಹೋಗಬೇಕಾಗಿರುತ್ತೆ. ನಂತರ ನಿಮ್ಮ ಒಂದು ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಇವೆಲ್ಲ ಮೊದಲೇ ತಾವು ಏನು ಡಿಜಿ ಲಾಕರ್ ಅಲ್ಲಿ ತಾವು ಅಪ್ಲೋಡ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ 3 days ಆಫ್ ಬೇಸಿಕ್ ಆಗಿರುವಂತಹ ಒಂದು ಟ್ರೈನಿಂಗ್ ಇರುತ್ತೆ. ಇಶ್ಯೂ ಆಫ್ ಆರ್ಡರ್ ಆಫ್ ಪ್ರಿವಿಷನಲ್ ಎಂಗೇಜ್ಮೆಂಟ್ ಅಂದ್ರೆ ಆಫ್ಟರ್ ಎಲ್ಲಾ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂಪೂರ್ಣವಾಗಿರುವಂತಹ ಒಂದು ಪ್ರೋಸೆಸ್ ಮುಗಿದ ನಂತರ ತಮಗೆ ಇಲ್ಲಿ ಒಂದು ಏನೋ ಒಂದು ಆಫರ್ ಲೆಟರ್ ಅನ್ನ ತಮಗೆ ಒಂದು ಪ್ರೊವೈಡ್ ಅನ್ನ ಮಾಡ್ತಾರೆ.
ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿಲ್ ಬಿ ರಿಟರ್ನ್ ಟು ದ ಕ್ಯಾಂಡಿಡೇಟ್ಸ್ ಆನ್ ದ ಸೇಮ್ ಡೇ ಅಂಡರ್ ದ ಪ್ರಾಪರ್ ರೆಸಿಪ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ತಾವೇನು ಒಂದು ಒರಿಜಿನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡ್ತೀರಾ, ಆ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಮಗೆ ಒಂದು ರಿಟರ್ನ್ ಅನ್ನ ಮಾಡ್ತಾರೆ. ಓಕೆನಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆದ ನಂತರ ವಿತ್ ರೆಸಿಪ್ಟ್ ಮತ್ತು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಒರಿಜಿನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಮಗೇನೆ ಇಲ್ಲಿ ಒಂದು ರಿಟರ್ನ್ ಅನ್ನ ಮಾಡ್ತಾರೆ. ಪ್ರತಿಯೊಬ್ಬರು ಇದನ್ನ ತಪ್ಪದೆ ತಾವು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ರಿಸೀವ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ತಾವು ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಯಾರೆಲ್ಲ ಸಬ್ಮಿಟ್ ಅನ್ನ ಮಾಡಬೇಕು ಅಂದ್ರೆ, ಮೊದಲು ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು, ಅಂಡರ್ಟೇಕಿಂಗ್ ಟು ಬಿ ಗಿವನ್ ಬೈ ದ ಕ್ಯಾಂಡಿಡೇಟ್ ಶಾರ್ಟ್ ಲೀಸ್ ಇನ್ ಕೇಸ್ ಆಫ್ ಇನಾಬಿಲಿಟಿ ಆಫ್ ಕ್ಯಾಂಡಿಡೇಟ್ಸ್ ಟು ದ ಪ್ರೊಸೀಜರ್ ದ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ತಾವೇನಾದ್ರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ, ಒಂದು ಮಿಸ್ ಮ್ಯಾಚ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಏನೋ ಸಬ್ಮಿಟ್ ಅನ್ನ ಮಾಡಿದ್ರೆ, ಇಲ್ಲಿ ತಾವು ಈ ಒಂದು ಏನೋ ಒಂದು ಫಾರ್ಮೆಟ್ ಅಲ್ಲಿ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ನಿಮ್ಮ ಒಂದು ನೇಮ್ ಆಗಿರ್ಬೋದು, ಮತ್ತು ತಾವು ಯಾವ ಒಂದು ಡಿವಿಷನ್ ಗೆ ಅಪ್ಲೈ ಅನ್ನ ಮಾಡಿದಿರಿ, ನಿಮ್ಮ ಒಂದು ಸರ್ಕಲ್ ಯಾವುದು, ಮತ್ತು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನ ಇರುತ್ತೆ, ನಂತರ ತಾವು ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಮಿಸ್ ಅನ್ನ ಮಾಡಿದಿರಿ, ಮತ್ತು 15 ದಿನದ ಒಳಗಡೆ ನಾವು ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾವು ಸಬ್ಮಿಟ್ ಅನ್ನ ಮಾಡ್ತೀವಿ ಅಂತ ಜಸ್ಟ್ ತಾವು ಇಲ್ಲಿ ಏನು ಸುಮಾರು 7 ಒಂದು ಡಾಕ್ಯುಮೆಂಟ್ಸ್ ನೇಮ್ ಅನ್ನ ಕೊಟ್ಟಿದ್ದಾರೆ ಸೀರಿಯಲ್ ನಂಬರ್ ಆಗಿ. ಸಪೋಸ್ ತಾವೇನಾದ್ರೂ ಇಲ್ಲಿ ಒಂದು ನೋಡಬಹುದು, ಏನೋ ಒಂದು 2 ಅಂತ ಇಟ್ಕೊಳ್ಳಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಮಿಸ್ ಅನ್ನ ಮಾಡಿರ್ತೀರಾ, ಅಥವಾ ಒಂದು ರಾಂಗ್ ಆಗಿರುವಂತಹ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಿಸ್ ಅನ್ನ ಮಾಡ್ಕೊಂಡು ಹೋಗಿರ್ತೀರಾ, ಜಸ್ಟ್ ತಾವು ಇಲ್ಲಿ 2 ಅಂತ ತಾವು ಫಿಲ್ ಅನ್ನ ಮಾಡಿ, ನಿಮ್ಮ ಒಂದು ಸಿಗ್ನೇಚರ್ ಆಗಿರ್ಬೋದು ಮತ್ತು ಸಿಗ್ನೇಚರ್ ಆಫ್ ದ ವೆರಿಫೈಯಿಂಗ್ ಅಥಾರಿಟಿ ವಿತ್ ರಬ್ಬರ್ ಸ್ಟಾಂಪ್, ಅಂದ್ರೆ ಒಂದು ಡಿಪಾರ್ಟ್ಮೆಂಟ್, ತಾವು ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ಯಾವ ಒಂದು ಡಿವಿಷನ್ಗೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿರ್ತೀರಾ ಅಲ್ಲಿನ ಒಂದು ರಬ್ಬರ್ ಸ್ಟಾಂಪ್ ಅನ್ನ ತಾವು ಹಾಕಿ ತಾವು ಅಲ್ಲಿ ಸಬ್ಮಿಟ್ ಅನ್ನ ಮಾಡಿದ್ರೆ ತಾವು ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು 15 ದಿನ ಒಳಗಡೆ ತಾವು ಸಬ್ಮಿಟ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಇನ್ನೊಂದು ಅಂಡರ್ಟೇಕಿಂಗ್ ಫಾರ್ಮ್ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ತಾವು ನೋಡಬಹುದು, ಐ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಐ ವಿಲ್ ಸಬ್ಮಿಟ್ ದ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಓಕೆನಾ, ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಾವೇನಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ನಲ್ಲೇ ತಾವು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಿ. ಮೊದಲನೇ ಆ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ತಾವೇನು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಬಿಟ್ಟು ಬೇರೆ ಏನಾದ್ರೂ ಒಂದು ಮಿಸ್ಟೇಕ್ಸ್ ಮಿಸ್ ಮ್ಯಾಚ್ ಒಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಅನ್ನ ಮಾಡಿದ್ರೆ ಮೊದಲನೇ ಒಂದು ಫಾರ್ಮೆಟ್ ಅನ್ನ ಸಬ್ಮಿಟ್ ಅನ್ನ ಮಾಡಿ. ಎರಡನೇ ಒಂದು ಅಂಡರ್ಟೇಕಿಂಗ್ ನಲ್ಲಿ ತಾವೇನಾದ್ರೂ ಕೇವಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ತಾವು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಈ ಒಂದು ಅಂಡರ್ಟೇಕಿಂಗ್ ಫಾರ್ಮೆಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಿ ಡಿಪಾರ್ಟ್ಮೆಂಟ್ಗೆ. ನಂತರ ಮೂರನೇ ಒಂದು ಅಂಡರ್ಟೇಕಿಂಗ್ ಫಾರ್ಮೆಟ್ ಅಲ್ಲಿ ತಾವೇನಾದ್ರೂ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಆ ಒಂದು ಮಿಸ್ಟೇಕ್ಸ್ ನಲ್ಲಿ ತಮಗೆ ಯಾವುದೇ ರೀತಿಯಂತಹ ಒಂದು ಪ್ರಾಬ್ಲಮ್ ಬರಬಾರದು. ನಿಮ್ಮ ಒಂದು ಸೆಲೆಕ್ಷನ್ ಆಗಿರ್ಬೋದು, ನಿಮ್ಮ ಒಂದು ರಿಸಲ್ಟ್ಸ್ ಅಲ್ಲಾಗಿರ್ಬೋದು, ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಲ್ಲಾಗಿರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಬರಬಾರದು ಅಂದ್ರೆ ತಾವು ಈ ಒಂದು ಮೂರನೆಯ ಒಂದು ಅಂಡರ್ಟೇಕಿಂಗ್ ಫಾರ್ಮೆಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ತಾವು ಟೆಲಿಗ್ರಾಮ್ ಚಾನಲ್ ತಾವು ವಿಸಿಟ್ ಅನ್ನ ಮಾಡಿದ್ರೆ ಈ ಒಂದು ಅಂಡರ್ಟೇಕಿಂಗ್ ಫಾರ್ಮೆಟ್ ತಮಗೆ ಈಸಿಯಾಗಿ ತಮಗೆ ಸಿಗುತ್ತೆ. ಸಿಂಪಲ್ ಆಗಿ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಫಿಲ್ಅಪ್ ಅನ್ನ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಿ. ಇಷ್ಟು ಸ್ನೇಹಿತರೆ, ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಇರುತ್ತೆ ನೋಡಿ. ಮುಂದೆ ಯಾವುದೇ ರೀತಿಯಂತಹ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ರೆ ತಕ್ಷಣವಾಗಿ ನಾನು ಅದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡೋದಕ್ಕೆ 100% ಪ್ರಯತ್ನ ಪಡ್ತೀನಿ. ತಮ್ಮಲ್ಲಿ ನಾನು ಒಂದೇ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದೀನಿ, ಖಂಡಿತವಾಗಿ ಈ ಒಂದು ಅಪ್ಡೇಟ್ ತಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ತಾವು ಈ ಒಂದು ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಈ ಬಾರಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೆಲ್ಲ ಈ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಿದ್ರೆ ದಯವಿಟ್ಟು ಅಂತಹ ಒಂದು ಫ್ರೆಂಡ್ಸ್ ಗಳಲ್ಲಿ, ಅಂತಹ ಒಂದು ಕಸಿನ್ಸ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದಕ್ಕೆ ತಾವು ಪ್ರಯತ್ನ ಮಾಡಿ. ಸೊ ಮುಂದಿನ ಖಂಡಿತವಾಗಿ ಅಪ್ಡೇಟ್ ನಲ್ಲಿ ಸಿಗ್ತೀನಿ.